ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಿದ್ದಂತವರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತಿನ ಹಣ ಈ ದಿನಾಂಕದಂದು ಮಹಿಳೆಯರ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ. 8ನೇ ಕಂತಿನ ಹಣ ಬಿಡುಗಡೆಗೆ ದಿನಾಂಕ ಫಿಕ್ಸ್ ಆಗೇ ಬಿಡ್ತು. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತ ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್. ಬನ್ನಿ ಸ್ನೇಹಿತರೆ, ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಇದು ಒಂದೇ ಗುಡ್ ನ್ಯೂಸ್ ಅಲ್ಲ, ಇದ್ರ ಜೊತೆಗೆ ಇನ್ನು ಯಾರ್ಯಾರಿಗೆ 7ನೇ ಕಂತಿನ ಹಣ ಬಂದಿಲ್ಲ ಅಥವಾ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ದೀರಾ ಅಥವಾ ಎಲ್ಲಾ ಪ್ರಯತ್ನಗಳನ್ನ ಮಾಡಿ ಸುಮ್ಮನೆ ಆಗಿದ್ದೀರಾ, ಸೊ ಅಂತವ್ರಿಗೆಲ್ಲ ಭರ್ಜರಿ ಗುಡ್ ನ್ಯೂಸ್. ಇನ್ನು 2 ಭರ್ಜರಿ ಗುಡ್ ನ್ಯೂಸ್ಗಳು ಇದ್ರ ಜೊತೆಗೆ ಇದೆ. ಹಾಗಾದ್ರೆ ಬನ್ನಿ, ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಅನ್ನ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಕೆಲವ್ರು ಕೇಳ್ಬೋದು, ಸರ್ ನಮ್ಗೆ ಇನ್ನು 7ನೇ ಕಂತಿನ 6ನೇ ಕಂತಿನ ಹಣ 5ನೇ ಕಂತಿನ ಹಣನೇ ಬಂದಿಲ್ಲ, ಇನ್ನು 8ನೇ ಕಂತಿನ ಹಣ ಬಗ್ಗೆ ಏನ್ ಸರ್ ಅಂತ ನೀವು ಕೇಳ್ಬೋದು. ಆದ್ರೆ ಇದೀಗ ಬಂದಿರುವಂತ ಮಾಹಿತಿ ಪ್ರಕಾರ ಗೃಹಲಕ್ಷ್ಮಿಯರಿಗೆ ಖುದ್ದಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತ ಒಂದು ಗುಡ್ ನ್ಯೂಸ್ ಅಂದ್ರೆ 8ನೇ ಕಂತಿನ ಹಣ ಬಿಡುಗಡೆಗೆ ಇವತ್ತು ತಾನೇ ಒಂದು ದಿನಾಂಕವನ್ನ ಫಿಕ್ಸ್ ಮಾಡಲಾಗಿದೆ. ಅದ್ರ ಜೊತೆಗೆ 2 ಭರ್ಜರಿ ಗುಡ್ ನ್ಯೂಸ್ ಗಳನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಬನ್ನಿ, ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರಿ. ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಅನ್ನ ಮಾಡಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಸಂಪೂರ್ಣವಾದ ಡೀಟೇಲ್ಸ್ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಇದೀಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಭರ್ಜರಿ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈಗ 7ನೇ ಕಂತಿನ ಹಣವನ್ನ ಪಡೆದಂತವ್ರಿಗೆ 8ನೇ ಕಂತಿನ ಹಣದ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು. ಇದು ಒಂದೇ ಅಲ್ಲ, 2 ಭರ್ಜರಿ ಗುಡ್ ನ್ಯೂಸ್ ಗಳನ್ನ ಯಾರಿಗೆ ಹಣ ಬಂದಿಲ್ಲ ಅಂತವ್ರಿಗೆ ಕೊಟ್ಟಿದ್ದಾರೆ. ಹಾಗಾದ್ರೆ ಬನ್ನಿ, ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಏನಪ್ಪಾ ಅಂತಂದ್ರೆ, ಮೊದಲಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣವನ್ನ ಪಡೆದಂತವ್ರು ಈಗ 8ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದಾರೆ. ಸೊ ಅದಕ್ಕಾಗಿ ಇವತ್ತು ನಡೆದಂತ ಒಂದು ಸಭೆಯಲ್ಲಿ ಏನಿದೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಇದೇ ತಿಂಗಳ ಮಾರ್ಚ್ 15ನೇ ತಾರೀಕು ನಂತರ ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಒಂದು ಡೇಟ್ ಅನ್ನ ಅನೌನ್ಸ್ ಮಾಡಿರುವಂತದ್ದು. ಅಂದ್ರೆ 15ನೇ ತಾರೀಕು ಮೇಲ್ಪಟ್ಟು ನಾವು ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಮಾಧ್ಯಮದವರೊಂದಿಗೆ ಈ ಒಂದು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ 8ನೇ ಕಂತಿನ ಹಣ ಇದೇ ತಿಂಗಳ 15ನೇ ತಾರೀಕು ನಂತರ ನಿಮ್ಮ ಖಾತೆಗಳಿಗೆ ಜಮಾ ಆಗೋದಕ್ಕೆ ಶುರು ಆಗುತ್ತಂತೆ. ಅಲ್ಲಿಂದ ನಿಮಗೆ ಬಹಳಷ್ಟು ಒಂದು ಕಾಲಾವಕಾಶ ಇರುತ್ತೆ ನಿಮ್ಮ ಖಾತೆಗಳಿಗೆ ಟೋಟಲ್ ಆಗಿ ಹಣ ಜಮಾ ಆಗೋದಕ್ಕೆ. ಸೊ ಹಾಗಾದ್ರೆ ಇನ್ನು 2 ಭರ್ಜರಿ ಗುಡ್ ನ್ಯೂಸ್ ಗಳು ಏನಪ್ಪಾ ಅಂತಂದ್ರೆ, ಯಾರಿಗೆ ಇನ್ನು 7ನೇ ಕಂತಿನ ಹಣ ಬಂದಿಲ್ಲ, 6ನೇ ಕಂತಿನ ಹಣ ಬಂದಿಲ್ಲ, 5ನೇ ಕಂತಿನ ಹಣ ಬಂದಿಲ್ಲ, ಸೊ ಅಂತವರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಏನಪ್ಪ ಗುಡ್ ನ್ಯೂಸ್ ಅಂತಂದ್ರೆ, ಮೊದಲನೇದಾಗಿ ಈ ಒಂದು 7ನೇ ಕಂತ ಆಗಿರ್ಬೋದು, 6ನೇ ಕಂತ ಆಗಿರ್ಬೋದು, 5ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ, ಸೊ ನಾವು 8ನೇ ಕಂತಿನ ಹಣ ಬಿಡುಗಡೆ ಮಾಡುವ ಮುಂಚಿತವಾಗಿ ನಿಮ್ಮ ಖಾತೆಗಳಿಗೆ ನಾವು ಜಮಾ ಮಾಡ್ತೀವಿ, 100% ಆಗಿ ಎಲ್ಲರಿಗೂ ಈ ಒಂದು ಪೆಂಡಿಂಗ್ ಹಣವನ್ನ ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇನ್ ಕೇಸ್ 2ನೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಒಂದ್ ವೇಳೆ ನಿಮ್ಗೆ ಏನಾದ್ರು ಹಣ ಜಮಾ ಆಗಿಲ್ಲ ಅಂತ ತಿಳ್ಕೊಳ್ಳಿ, ಅಂದ್ರೆ 8ನೇ ಕಂತಿನ ಹಣ ಬಿಡುಗಡೆ ಮುಂಚೆ ಈ ಒಂದು ಪೆಂಡಿಂಗ್ ಹಣ ಏನಾದ್ರು ರಿಲೀಸ್ ಆಗಿಲ್ಲ ಅಂತ ತಿಳ್ಕೊಳ್ಳಿ. ಸೊ ಅವಾಗ ಏನಪ್ಪಾ ಅಂತಂದ್ರೆ, ನಿಮ್ಗೆ ಈ ಒಂದು 8ನೇ ಕಂತಿನ ಹಣದ ಜೊತೆಗೆ ಒಂದು ಪೆಂಡಿಂಗ್ ಇರುವಂತ ಹಣವನ್ನ ಕೂಡ ಸೇರಿಸಿ ನಾವು ಡಬಲ್ ರಿಲೀಸ್ ಮಾಡುವಂತ ಸಾಧ್ಯತೆ ಇದೆ ಅಂತ ಈ ಒಂದು ಗುಡ್ ನ್ಯೂಸ್ ಅನ್ನ ಕೂಡ ಕೊಟ್ಟಿರುವಂತದ್ದು. ಅಂದ್ರೆ ನಿಮ್ಗೆ 2 ರೀತಿಯ ಒಂದು ಗುಡ್ ನ್ಯೂಸ್. ಅಂದ್ರೆ ಈ ಒಂದು 8ನೇ ಕಂತಿನ ಹಣ ಬಿಡುಗಡೆ ಮಾಡುವ ಮುಂಚಿತವಾಗಿ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ. ಒಂದ್ ವೇಳೆ ಆಗಿಲ್ಲಪ್ಪ ಅಂತಂದ್ರೆ ಅದ್ರ ಜೊತೆಗೆ ನಾವು ಸೇರಿಸಿ 2 ಡಬಲ್ ಅನ್ನ ಹಾಕುವಂತ ಎಲ್ಲ ಸಾಧ್ಯತೆಗಳೇ ಇದೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಮಾಧ್ಯಮದವರೊಂದಿಗೆ ಈ ಒಂದು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ 8ನೇ ಕಂತಿನ ಹಣಕ್ಕಾಗಿ ಯಾರು ಕಾಯ್ತಾ ಇದ್ದೀರಾ, ಇದೇ ತಿಂಗಳ 15ನೇ ತಾರೀಕು ನಂತರ ಅಂದ್ರೆ ಮಾರ್ಚ್ 15ರ ನಂತರ ನಿಮ್ಮ ಖಾತೆಗಳಿಗೆ 8ನೇ ಕಂತಿನ ಹಣ ಜಮಾ ಆಗ್ತಾ ಇದೆ.